ಇನ್ನು ಈ ಎಲ್ಲದ ಭವಿಷ್ಯದ ಬಗ್ಗೆ ಆಯಿತು. ಇನ್ನು ಕೆಲವೊಂದು ಜನ ಏನು ಮಾಡ್ತಿರ್ತಾರೆ ಅಂದರೆ, ಯಾವುದೇ ಕೆಲಸದಲ್ಲಿ ಸೋತು ಹೋದರೆ, ಬಿಸ್ನೆಸ್ಸಲ್ಲಿ ಹಾನಿ ಆದರೆ, ತಮ್ಮ ಸಮಸ್ಯೆ ಯಾವುದೋ ಬಗೆಹರದೇ ಇದ್ದರೆ ಕೂಡ ಒಂದು ಸಾವಿಗೆ ಶರಣಾಗ್ತಾ ಇರ್ತಾರೆ. ಅಂಥವ್ರ ಬಗ್ಗೆ ಅವರಿಗೆ ಒಂದು ಪ್ರೋತ್ಸಾಹಕ ದಾರಿ ಮಾಡಿಕೊಡೋದಾದರೆ ಯಾವ ರೀತಿಯಾಗಿ ಅವರಿಗೆ ಒಂದು ಖಂಡಿತವಾಗೂ ನೋಡಿ ಅಮ್ಮ, ಒಳ್ಳೆ ಉತ್ತಮವಾಗಿರ್ತಕ್ಕಂಥ ಪ್ರಶ್ನೆ. ಆತ್ಮಹತ್ಯೆನೇ ಒಂದೇ ದಾರಿ ಅಲ್ಲ. ಈ ಕೆಲವು ಹೆಣ್ಮಕ್ಳಲ್ಲೂ ಅಷ್ಟೇ, ಲವ್ ಫೇಲ್ಯೂರ್ ಆಗೋಯ್ತು ಅಂತೇಳಿ ಸೂಸೈಡ್ಗೆ ಅಟೆಂಡ್ ಮಾಡ್ಕೊಳ್ಳೋರು ಜಾಸ್ತಿ ಇರ್ತಾರೆ. ಇನ್ನು ಹೊಸದಾಗಿ ಮದುವೆ ಆಗಿ ಮಾಡಿಕೊಂಡು ಗಂಡನ ಮನೆಗೆ ಹೋಗಿರೋರು, ಅಲ್ಲಿ ಆ ವಾತಾವರಣ ನಮಗೆ ಸೆಟ್ ಆಗಿಲ್ಲ, ಗಂಡನೇ ನಾನು ಕಟ್ಕೊಂಡಿರೋ ಗಂಡನೇ ನನಗೆ ಸರಿಯಾಗಿಲ್ಲ. ಯಾಕಂದರೆ ಗಂಡನಿಗೆ ತಾಯಿ ಮೇಲೆ ಎಷ್ಟು ಪ್ರೀತಿನೋ ನಿಮಗೂ ಅಷ್ಟೇ ಪ್ರೀತಿ ಇರುತ್ತೆ. ಆದರೆ ನೀವು ಆ ಮನೆಗೆ ಹೋದಾಗ ಹೊಸದಾಗಿ ಹೋಗತಕ್ಕಂಥ ಹೆಣ್ಮಗಳು ಆ ಜಾಗಕ್ಕೆ ಹೊಂದಾಣೆ ಮಾಡ್ಕೊಂಡು ಹೋಗ್ತಕ್ಕಂಥದ್ದು ಸೂಕ್ತ. ಯಾಕಂದರೆ ತಾಯಿ ಸ್ವಭಾವನೇ ನೀವು, ಮಾತೃಸ್ವರೂಪಿಣಿಯೇ ನೀವು. ಆ ಮನೆಗೆ, ನಿಮ್ಮ ಮನೆಗೆ ಬೆಳಗಕ್ಕೆ ಅಲ್ಲಿ ಹೋಗಿರ್ತಕ್ಕಂಥದ್ದು, ತವ್ರ ಮನೆಯನ್ನು ಬಿಟ್ಟು ನಿನ್ನ ಸ್ವಂತ ಮನೆಗೆ ಉದ್ಧಾರ ಮಾಡೋಕ್ಕೆ ಹೋಗ್ತಕ್ಕಂಥದ್ದು. ಆ ವಾತಾವರಣದಲ್ಲಿ ಸೆಟ್ ಆಗಿಬಿಡಿ. ಅಕಸ್ಮಾತ್ ಸೆಟ್ ಆಗಿಲ್ವಾ, ಮೌನದಿಂದ ಇದ್ಬಿಡಿ. ಮೌನನೇ ಅವ್ರಿಗೆ ಉತ್ತರ ಕೊಡುತ್ತೆ. ಅದು ಬಿಟ್ಬಿಟ್ಟು ನನ್ನ ಗಂಡನೇ ಅವ್ರ ತಾಯಿಗೆ ಪರವಾಗಿದ್ದರೂ ನನಗೆ ಮಾತಾಡಲೇ ಇಲ್ಲ ಅಂತಕ್ಕಂಥದ್ದು, ಸೂಸೈಡ್ ಮಾಡ್ತಕ್ಕಂಥದ್ದು, ಡೈವರ್ಸ್ ಆಗ್ತಕ್ಕಂಥದ್ದು, ಮನೆಯಿಂದ ಹೊರಗಡೆ ಬಂದುಬಿಡ್ತಕ್ಕಂಥದ್ದು ಮಾಡಿದಾಗ ಖಂಡಿತವಾಗೂ ಅಲ್ಲಿ ನೋವು ಕಾಡಿಸ್ಕೊಳ್ತಕ್ಕಂಥದ್ದು. ಹಾಗಾಗಿ ನಿಮಗೆ ನಾನು ಹೇಳೋದು ಎಷ್ಟು ಅಂದರೆ, ಧೈರ್ಯತ್ತ ಸರ್ವತ್ತ ಸಾಧನ. ಧೈರ್ಯ ಯಾವತ್ತೂ ತುಂಬ ಇರಬೇಕು ನಿಮಗೆ. ಹೆಣ್ಣುಮಕ್ಳಲ್ಲಾಗಲಿ ಗಂಡು ಮಕ್ಕಳಲ್ಲಾಗಲಿ ಎದೆ ಹೊಂದಬಾರ್ದು. ಭಗವಂತ ದಾರಿ ತೋರಿಸ್ತಾನೆ. ಈ ಕಷ್ಟ ಬಂದ್ಬಿಡ್ತಲ್ಲಪ್ಪ, ನಾವು ಇರಲೇಬಾರ್ದು, ಏನಾದರೂ ಮಾಡ್ಕೊಂಬಿಡ್ಬೇಕು ಅನ್ನೋದನ್ನು ಅದು ಹೇಳಿತನ. ಯಾಕಂದರೆ ಎಷ್ಟೋ ಲಕ್ಷಗಳ ಜೀವಾಣುಗಳಲ್ಲಿ ಮಾನವ ಜನ್ಮ ಬಂದಿರತಕ್ಕಂಥದ್ದು. ಮಾನವ ಜನ್ಮದಲ್ಲಿ ನಾವು ಹುಟ್ಟಿದ ಮೇಲೆ ಏನಾದರೂ ಒಂದು ಅಚೀವ್ಮೆಂಟ್ ಮಾಡಬೇಕು. ಪ್ರಪಂಚಕ್ಕೋಸ್ಕರ ನಾವೇನಾದರೂ ಒಂದು ಕೊಡಬೇಕು. ಈ ಪ್ರಪಂಚಕ್ಕೆ ನೀವು ಕೊಟ್ಟಿಲ್ಲ ಅಂದರೂ ಪರವಾಗಿಲ್ಲ, ನಿಮ್ಮ ಕುಟುಂಬಕ್ಕೆ, ನಿಮ್ಮ ಸಾಂಸಾರಿಕ ಜೀವನಕ್ಕೆ ಅಲ್ಲೇನಾದರೂ ಒಂದು ಕೊಡ್ತಕ್ಕಂಥದ್ದು, ಒಂದು ಗಾಡ್ ಗಿಫ್ಟ್ ನಿಮಗೆ ಕೊಡ್ತಕ್ಕಂಥದ್ದು ಇದು. ಅಲ್ಲಿ ಅಚೀವ್ಮೆಂಟ್ ಮಾಡಿ. ತಂದೆ ತಾಯಿಗಳಿಗೊಂದು ಒಳ್ಳೆಯ ಹೆಸರು ತಗೊಬನ್ನಿ. ಆ ತಂದೆ ತಾಯಿಗಳಿಗೆ, ಮಕ್ಕಳುಗಳಿಗೆ ಒಳ್ಳೆಯ ಹೆಸರು ತಗೊಬನ್ನಿ. ತಂದೆ ತಾಯಿಗಳು ಅವ್ರಿಗೆ ಏನಾದರೂ ಒಂದು ಒಳ್ಳೆ ಕಾರ್ಯಗಳನ್ನು ಮಾಡಿ, ಹೆಣ್ಣು ಮಕ್ಕಳಿಗೆ ಗಂಡು ಮಕ್ಕಳಿಗೆ ಒಂದು ಸ್ಥಾನಮಾನವನ್ನು ಕೊಡಿ. ಏನಾದರೂ ಒಂದು ಅಚೀವ್ಮೆಂಟ್ ಮಾಡಿ. ಮಕ್ಕಳಾದವರು ಕೂಡ ತಂದೆ ತಾಯಿಗಳಿಗೆ ಒಳ್ಳೆ ಅಚೀವ್ಮೆಂಟ್ ಮಾಡಿಕೊಡಿ. ಚೆನ್ನಾಗಿ ಓದಿ ವಿದ್ಯಾಭ್ಯಾಸರಾಗಿ ಧೃತಿಗೆಡಬೇಡಿ. ಈ ಸೆಂಟ್ರಲ್ ಬರ್ತಕ್ಕಂಥ ಒಂದು ಸನ್ನಿವೇಶಗಳು ಏನು ಮಾಡ್ತವೆ, ನಿಮ್ಮನ್ನು ಎದೆಗುಂದಿಸ್ತದೆ. ಈಗ ಹೆಣ್ಮಕ್ಳಿಗೆ ಉದಾಹರಣೆಗೆ ಹೆಣ್ಮಕ್ಳು ತಗೊಳ್ಳಿ, ಒಳ್ಳೆ ಚೆನ್ನಾಗಿ ಬೆಳೆಸಿರ್ತಾರೆ, ಹೆತ್ತು ಒತ್ತು ಸಾಕಿ ಸಲ್ವಿ ದೊಡ್ಡದು ಮಾಡಿರ್ತಾರೆ. ಯಾರೋ ಗೊತ್ತು ಗುರಿ ಇಲ್ಲದೆ ಇರೋನೊಬ್ಬ ಇಷ್ಟಪಟ್ಬಿಟ್ಟಿರ್ತಾನೆ. ಅವ್ನಿಗೆ ಬೇರೆ ಇನ್ನೊಂದು ಯಾವುದಾರು ಅಫೇರ್ ಇರುತ್ತೆ, ಅವ್ನಿಗೆ ಹೋಗಿ ಇಷ್ಟಪಟ್ಬಿಟ್ಟಿರ್ತಾಳೆ, ಮನ್ಸು ಕೊಟ್ಬಿಟ್ಟಿರ್ತಾಳೆ. ಆವಾಗ ಏನಾಗುತ್ತೆ, ಈ ಕಡೆ ಬಿಡೋಂಗೂ ಇಲ್ಲ, ಕಟ್ಕೊಳ್ಳೋಂಗೂ ಇಲ್ಲ. ಈ ತಂದೆ ತಾಯಿಗಳಿಗೂ ನಾನು ಹೇಳೋಂಗಿಲ್ಲ, ಇವನ ಜೊತೆಲೂ ನಾನು ಸಂಪರ್ಕ ಮಾಡಿಕೊಂಡೆ, ಏನು ಮಾಡೋದು ಅಂತ ದಿಗ್ಭ್ರಮಣೆ ಆಗಿ ಸೂಸೈಡ್ಗೆ ಅಟೆಂಡ್ ಮಾಡ್ಕೊಳ್ಳೋರು ಎಷ್ಟೋ ಜನ ಇದ್ದೀರ. ದಯವಿಟ್ಟು ಅಂಥವ್ರಿಗೆ ನಾನು ಹೇಳೋದಿಷ್ಟೇ, ಪ್ರಪಂಚ ವಿಶಾಲವಾಗಿದೆ, ದೂರಾಲೋಚನೆ ಮಾಡಿ. ಇವಾಗ ತಕ್ಷಣದ್ದು ಯೋಚನೆ ಮಾಡೋಕ್ಕೆ ಹೋಗ್ಬೇಡಿ, ತಕ್ಷಣದ್ದು ಸುಖ ನೋಡೋಕ್ಕೆ ಹೋಗ್ಬೇಡಿ. ಮುಂದೆ ಭವಿಷ್ಯ ನನಗೆ ಚೆನ್ನಾಗಿದೆ ಅಂತ ಯೋಚನೆ ಮಾಡಿ. ಒಂದು ಕ್ಷಣ ಕುಂತ್ಕೊಂಡು ಯೋಚನೆ ಮಾಡಿ. ಆಗ ನೋಡಿ ನಿಮ್ಗೆ ಒಳ್ಳೆ ರಿಸಲ್ಟ್ ಬರುತ್ತೆ. ಯಾಕಂದರೆ ಯಾವತ್ತೂ ಒಂದು 10 ನಿಮಿಷ ಮೌನವಾಗಿದ್ದುಬಿಡಿ. ಇಲ್ಲ ಅಕಸ್ಮಾತ್ ಏನಾದರೂ ನೀವು ಮೌನಾಗಿರಲ್ಲ, ಜೋರಾಗಿ ಒಬ್ಬರೇ ಬಾಕ್ಲು ಹಾಕ್ಕೊಂಡು ಜೋರಾಗಿ ಹತ್ತುಬಿಡಿ, ಕಣ್ಣಲ್ಲಿ ನೀರು ಹಾಕ್ಕೊಂಬಿಡಿ, ಮನಸ್ಸಾಗರಾಗುತ್ತೆ. ಇಲ್ಲ ನಿಮ್ಮ ಕ್ಲೋಸ್ ಫ್ರೆಂಡ್ ಹತ್ರ, ಯಾರು ಗುರುಗಳ ಹತ್ರ, ಚೆನ್ನಾಗಿ ಒಳ್ಳೆ ಮಾತಾಡೋರ ಹತ್ರ, ನಿಮ್ಮ ಕ್ಲೋಸ್ ಆಗಿರೋರ ಹತ್ರ ಹಂಚ್ಕೊಳ್ಳಿ. ನನಗೆ ಈ ನೋವಿದೆ, ಇದಕ್ಕೆ ಪರಿಹಾರ ಏನು, ನಾನೇನು ಮಾಡಬೇಕು ಅಂತ ಕೇಳ್ಕೊಳ್ಳಿ. ಆವಾಗ ನೋಡಿ ಒಳ್ಳೆ ರಿಸಲ್ಟ್ ಸಿಗುತ್ತೆ. ಆ ಕ್ಷಣವನ್ನು ಮರ್ತುಬಿಡಿ, ಆ ಕ್ಷಣ ಬಿಟ್ಬಿಡಿ. ಆವಾಗ ನೋಡಿ ಎಷ್ಟು ಚೆನ್ನಾಗಿರ್ತೀರ, ಜೀವನದಲ್ಲಿ ಲವಲವಿಕೆಯಾಗಿರ್ತೀರ. ಅದಕ್ಕೆ ಹೇಳೋದು, ಖಂಡಿತವಾಗೂ ನೀವು ಯಾವತ್ತೂ ಕೂಡ ಮುಕ್ತವಾಗಿ ಮಾತಾಡೋದನ್ನ ಕಲೀರಿ. ಮೌನವಾಗಿದ್ದು ಎಲ್ಲ ಮನಸ್ಸಲ್ಲೇ ತುಂಬಿಕೊಂಡು ಯೋಚನೆ ಮಾಡ್ಕೊಂಡು ಕೂತ್ಕೊಂಡಿದ್ರೆ ಸೂಸೈಡ್ಗೆ ಅಟೆಂಡ್ ಮಾಡ್ತಾರೆ. ಅದೇ ಇನ್ನೊಬ್ಬರ ಜೊತೆಲಿ ಹಂಚ್ಕೊಂಡಾಗ, ಅಲ್ಲಿ 4-6 ಜೊತೆಗಳಲ್ಲಿ ಬೆರೆತಾಗ ಅದಕ್ಕೊಂದು ಸೊಲ್ಯೂಷನ್ ಸಿಗುತ್ತೆ, ಒಂದು ಕಷ್ಟಕ್ಕೊಂದು ಪರಿಹಾರ ಸಿಗುತ್ತೆ. ಹಾಗಾಗಿ ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ನಮ್ಮ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಎದೆಗುಂದಬೇಡಿ, ಸೂಸೈಡ್ಗೆ ಅಟೆಂಡ್ ಮಾಡ್ಕೊಳ್ಳೋದು ಬೇಡ, ಮಕ್ಕಳುಗಳು ದುಷ್ಟಚಟಗಳಿಗೆ ಬಲಿಯಾಗೋದು ಬೇಡ. ಇವಾಗಿನ ಯೂತ್ ಮಕ್ಕಳುಗಳಲ್ಲೆಲ್ಲ ಎಲ್ಲರೂ ಕೂಡ ಕೆಟ್ಟ ಚಟಗಳಿಗೆ ಬಲಿ ಆಗ್ತಾಯಿದ್ದೀರಿ. ದಯವಿಟ್ಟು ತಂದೆ ತಾಯಿಗಳ ಕಡೆ ಸ್ವಲ್ಪ ಗಮನ ಹರಿಸಿ, ಅವ್ರಿಗೆ ನೋಡ್ಕೊಳ್ಳಿ ಹುಷಾರಾಗಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ. ಇಡೀ ಲೋಕನೇ ಸುಭಿಕ್ಷವಾಗಿರಲಿ, ಎಲ್ಲರೂ ಚೆನ್ನಾಗಿರಲಿ ಅಂತೇಳಿ ಈ ನಮ್ಮ ವಾಹಿನಿ ಮುಖಾಂತರ ತಮ್ಮೆಲ್ಲರಿಗೂ ಪ್ರಾರ್ಥನೆ ಮಾಡ್ತೀನಿ. ಎಸ್ ಸರ್.
ಹೇಳಿದ್ರಿ ಭವಿಷ್ಯ 12 ರಾಶಿಗಳ ಭವಿಷ್ಯ ಆಯಿತು, ಅದರಲ್ಲಿ ಏನು ಸಮಸ್ಯೆ ಇರುತ್ತೆ, ಅದಕ್ಕೆ ಯಾವ ರೀತಿಯಾಗಿ ಪರಿಹಾರ ಕಂಡ್ಕೋಬೇಕು ಅಂತ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಇನ್ನು ರಾಜಕೀಯ ವಲಯದಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗ್ತಾ ಇತ್ತು, ಸ್ಥಾನದ ಬಗ್ಗೆ CM ಸ್ಥಾನದ ಬಗ್ಗೆ ಪ್ರಶ್ನೆಯನ್ನು ಮೂಡ್ತಾ ಇತ್ತು ಹಲವಾರು ಜನರಲ್ಲಿ, ಅದಕ್ಕೆ ಒಂದು ಕೂಡ ಯಾವ ರೀತಿಯಾಗಿ ಇರುತ್ತೆ ಅನ್ನೋದು ಕೂಡ ಅದನ್ನು ತಿಳಿಸ್ಕೊಟ್ರಿ. ಇನ್ನು ಸಿನಿಮಾ ರಂಗದಲ್ಲಿ ಆದರೂ ನಟ ದರ್ಶನ್ ಅವರು ಸಂಕಷ್ಟದಲ್ಲಿದ್ದಾರೆ, ಇವಾಗ ಬರ್ತಾರೆ ಅನ್ನೋ ಒಂದು ಖುಷಿ ಸುದ್ದಿನೂ ಕೊಟ್ರಿ. ತಕ್ಷಣ ಒಂದು ನವಗ್ರಹಗಳ ಬಗ್ಗೆ ಮನುಕುಲದ ಮೇಲೆ ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅದ್ರ ಕೂಡ ಮಾಹಿತಿಯನ್ನು ಕೊಟ್ರಿ. ಇನ್ನು ಪ್ರಕೃತಿ ವಿಕೋಪದ ಬಗ್ಗೆ ಆಗಲಿ, ಪ್ರಕೃತಿಯ ಬಗ್ಗೆ ಆಗಲಿ, ಪ್ರಾಣಿಗಳ ಬಗ್ಗೆ ಆಗಲಿ, ಇದೆಲ್ಲದರ ಬಗ್ಗೆ ಮಾಹಿತಿ ಕೊಟ್ಟಿದ್ದೀರಾ. ಅನೇಕ ನಮ್ಮ ವೀಕ್ಷಕರಿಗೂ ಕೂಡ ಇದ್ದಂತಹ ಸಮಸ್ಯೆಗೆ ಯಾವ ರೀತಿಯಾಗಿ ಪರಿಹಾರ ಕಂಡ್ಕೋಬೇಕು ಅನ್ನೋದು ಕೂಡ ನಮ್ಮ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ನಮ್ಮ ವೀಕ್ಷಕರ ಪರವಾಗಿ, ನಮ್ಮ ವಾಹಿನಿ ಪರವಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ ಗುರೂಜಿ. ನಿಮಗೂ ಅಷ್ಟೇ, ನಿಮ್ಮ ವಾಹಿನಿ ಎಲ್ಲ ಸಿಬ್ಬಂದಿ ವರ್ಗದವರಿಗೂ, ಎಲ್ಲರಿಗೂ, ಇಡೀ ಮನುಕುಲಕ್ಕೆ ಮತ್ತು ಈ ಪ್ರಪಂಚದಾದ್ಯಂತ ಎಲ್ಲರಿಗೂ ನಾನು ಒಂದು ಸಣ್ಣದಾಗಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮ ಗ್ರಾಮಗಳಲ್ಲಿ ದೇವತೆಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ನಿಮ್ಮ ಕುಲದೇವರುಗಳನ್ನು ಆರಾಧನೆ ಮಾಡ್ತಕ್ಕಂಥದ್ದು, ಹೋಮ ಹವನಾದಿಗಳನ್ನು ಮಾಡ್ತಕ್ಕಂಥದ್ದು ಮಾಡಿ ಖಂಡಿತ ಒಳ್ಳೆಯದಾಗುತ್ತೆ. ಯಾಕಂದರೆ ಈ ಪರಾಭವ ಸಂವತ್ಸರದಲ್ಲಿ ನಾವು ಹೆಚ್ಚಿಗೆ ಭಕ್ತಿಯನ್ನು ಸೂಚಿಸ್ತೀವಿ, ಎಷ್ಟು ದೇವತಾ ಕಾರ್ಯಗಳನ್ನು ಮಾಡ್ತೀವೋ, ಯಜ್ಞ ಯಾಗಾದಿಗಳನ್ನು ಮಾಡ್ತೀವೋ, ಹವಿಸ್ಸನ್ನು ಕೊಡ್ತೀವೋ, ಅಷ್ಟು ಈ ಮನುಕುಲಕ್ಕೆ ಒಳ್ಳೆಯದಾಗ್ತಕ್ಕಂಥದ್ದು. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಎಲ್ಲ ನನ್ನ ವೀಕ್ಷಕ ಬಂಧುಗಳಿಗೆ ನಮ್ಮ ವಾಹಿನಿಯ ಪರವಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ತಿಳಿಸುತ್ತಾ, ಇಡೀ ಲೋಕನೇ ಸುಭಿಕ್ಷಿತವಾಗಿರಲಿ. ಲೋಕವು ಸಮಸ್ತ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸನ್ಮಂಗಳಾನಿ ಭವಂತು. ಒಳ್ಳೆಯದಾಗಲಿ. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಭವಿಷ್ಯ, ವಾರದ ಭವಿಷ್ಯ ಹೇಗಿತ್ತು, 12 ರಾಶಿಯ ಭವಿಷ್ಯ ಹೇಗಿತ್ತು, ಹಾಗೆ ರಾಜಕೀಯದ ಬಗ್ಗೆ ಯಾವ ರೀತಿಯ ಭವಿಷ್ಯವನ್ನು ಇತ್ತು, ಮತ್ತು ಇನ್ನು ರಾಜಕೀಯದಲ್ಲಿ ನಟ ದರ್ಶನ್ ಅವರು ಆಚೆ ಬರ್ತಾರೆ ಅನ್ನೋ ಕೂಡ ಸಿಹಿ ಸುದ್ದಿಯನ್ನು ಕೂಡ ಮಾಹಿತಿ, ಅದ್ರ ಬಗ್ಗೆ ಕೂಡ ಮಾಹಿತಿ ಕೊಟ್ಟರು. ಇನ್ನು ಮನುಕುಲದ ಮೇಲೆ ಈ ನವಗ್ರಹಗಳು ಯಾವ ರೀತಿಯಾಗಿ ಪರಿಣಾಮ ಬೀರುತ್ತೆ ಅನ್ನೋದು ಕೂಡ ಹೇಳಿದರು. ಇನ್ನು ನಿಮ್ಮ ಮುಂದಿನ ಒಂದು ಭವಿಷ್ಯದ ಬಗ್ಗೆ ಆಗಲಿ, ನಿಮ್ಮ ಮನೆಯ ಒಂದು ವಾಸ್ತು ಬಗ್ಗೆ ಮಾಹಿತಿ ತಿಳ್ಕೊಬೇಕಾದ್ರೆ, ಇದೆಲ್ಲದ್ರ ಬಗ್ಗೆ ಮಾಹಿತಿ ತಿಳ್ಕೊಬೇಕಾದ್ರೆ ಒಂದು ಸ್ಕ್ರೀನ್ ಮೇಲೆ ಒಂದು ನಂಬರ್ ಕೊಟ್ಟಿರ್ತೀವಿ, ಆ ನಂಬರ್ಗೆ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಳಿ ಅಂತ ಹೇಳ್ತಾ, ಮುಂದಿನ ಶನಿವಾರ ಮತ್ತು ಭಾನುವಾರ, ಪ್ರತಿ ಭಾನುವಾರ ಮತ್ತು ಶನಿವಾರ ಬೆಳಗ್ಗೆ 9 ಗಂಟೆಯಿಂದ 10 ಗಂಟೆವರೆಗೂ ಲೈವ್ ಇರುತ್ತೆ ಒಂದು ಭವಿಷ್ಯ ದರ್ಪಣ ಕಾರ್ಯಕ್ರಮ. ಇನ್ನು ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಶನಿವಾರ ಮತ್ತು ಭಾನುವಾರ ಭೇಟಿ ಆಗ್ತೀವಿ. ಅಲ್ಲಿಯವರೆಗೂ ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.